ಏನ್ ಮಾಡ್ತಾಳೆ ಕೂತಿದೀವಲ್ಲ ನೀನು ಅದೆಲ್ಲ ಸಾಲ ಕಟ್ಟಕ್ಕೆ ಇಷ್ಟೇ ತಗೊಂಡು ನೀವು ಅದನ್ನ ಪಾಪ ಆಯ್ತಾ ಸಾಲ ಕಟ್ಟದೆ ನಿಲ್ತೀರೋ ನಾವು ಹೌದಾ ಪಾಪ ನಿಮ್ಗೆ ಹಾಕ್ಕೊಡ್ತಾಮೇಲೆ ಏನಿಲ್ಲ ಹಾಕ್ಲಪ್ಪ ಎಲ್ಲ ನಮ್ಮ ತಲೆ ಮಟ್ಟನ್ನ ಗುಂಡ ಮಾಡ್ಕೊಂಡು ತಿರುಗ್ತಾ ಇದ್ದಾನೆ ಮಟ 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 ಅಂತ. ಯಾಕಂದ್ರೆ ಯಾಕಾದ್ರೂ ನಾನು ಬಾಯ್ ಬಡ್ಸ್ಕೊಂಡಿದ್ದಾರೆ, ಇವ್ರೇನೋ ಕಲ್ಲಾಡ್ಸಕ್ ಹೋಗಿದ್ದಾರೆ ತನ್ನ ಇಟ್ಕೊಂಡು. ಅಲ್ಲ, ಇಡೀ ಬೆಂಗಳೂರಲ್ಲಿ ಯಾವುದೇ ಸಂಘದ ಸದಸ್ಯರು ಯಾರು ಕೂಡ ಧರ್ಮಸ್ಥಳ ಸಂಸ್ಥೆ ಬಗ್ಗೆ ಆಪೋಸಿಟ್ ಮಾತಾಡಿದವರ ಯಾವತ್ತು ನಾವು ತಗೊಂಡಿರೋ ಸಾಲ ಅದನ್ನ ನ್ಯಾಯವಾಗಿ ಅದನ್ನ ಪಾಪ ಏನು ಅಲ್ಲಿ ಮಾಸಾಸನ ಮಾಡಿಸ್ತೀವಲ್ಲ ಬೋರ್ಲು ಮಲ್ಕೊಂಡಿದ್ದಾನಲ್ಲ ಹುಡುಗ, ಯಾರು ಆ ಬೋರ್ಲು ಮಲ್ಕೊಂಡಿದ್ದಾನಲ್ಲ ಹುಡುಗ ಚೇತನ್, ಅವರಮ್ಮ ಬಜ್ಜಿಕೊಂಡ ಹಾಕಿ ದುಡ್ಡು ಕಟ್ತಾರೆ. ತಗೊಂಡು ಈ ಕಡೆ ಮಾಸಾಸನ ತಗೋತಾರೆ, ಈ ಕಡೆ ಸಾಲ ಕೊಡ್ತಾರೆ. ಗೊತ್ತಿದ್ಯಾ? ಅವ್ರಿಗೇನ್ ಅನ್ಸದೆ ಹೇಳು? ಪಾಪ ಇಟ್ಟಿಗೆ ಮನೇಲಿದ್ದಾರೆ, ಮನೆ ಕೂರುತ್ತೆ, ಹೊಟ್ಟೆ ಉರಿಯುತ್ತೆ, ಆದ್ರೆ ಮಾಸಸ್ಥಾನ ಕೊಡ್ತಾ ಇದೀವಿ. ಅಂದ್ರೆ ಅವ್ರು ತಗೊಂಡಿರೋ ದುಡ್ಡನ್ನ ಹೇಳ್ತಾರೆ ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಅವ್ರು ಏನಾದ್ರು ಈಗ ಅವ್ರು ಎಂಟ್ರಿ ಮಾಡಿರೋದು ಪೆನಾಲ್ಟಿ ಇದೆ, ತೆಗಿತೀನಿ, ಈಗ ಅದನ್ನೇ ಇವ್ರು ಕಟ್ಕೊಡ್ಬೇಕೀಗ. ಈಗ ಅವ್ರ ಹೆಂಡತಿ LIC ಎಲ್ಲ ರಿನಿವಲ್ ಮಾಡಿದ್ರೆ 50 ರೂಪಾಯಿ ಬಂದಿರಲಿ, 50 ಸಂಘದ ಎಷ್ಟಾಯ್ತು ಕಟ್ಟಿ, ಅದನ್ನ ಕಟ್ಟಿ. ಒಬ್ರಿಗೊಂದು ನ್ಯಾಯ ಅಲ್ಲಪ್ಪ, ನನಗೂ ನ್ಯಾಯ ಬೇಕು, ಕೆಲಸ ಮಾಡೋದಕ್ಕೆ ಪೆನಾಲ್ಟಿ ಮಾಡಿದ್ದಾರೆ, ಅದೇ ಮ್ಯಾನೇಜರ್ ಇಷ್ಟ ಇರೋದ್ರಲ್ಲಿ. ಈಗ ನೀವು ಅಷ್ಟೇ ಒಂದ್ ತಿಂಗಳು ಯಾವ್ದು ಲೇಟೇ ಆಗಿಲ್ವಾ, 10 ರೂಪಾಯಿ ಬಿದ್ದಿಲ್ವಾ, ನಮ್ಮಿಂದನೇ ಆಗುತ್ತೆ, ಒಂದು 10 ರೂಪಾಯಿ ಬಿದ್ದಿಲ್ವಾ ಹೋಗ್ಲಿ, ಈಗ ಅವ್ರು ಕಟ್ಟಿಲ್ವಾ, ಈಗ ಹೋಗಿ ಆದಿತ್ಯ ಇವ್ರು ಕಟ್ಟಿಲ್ವಾ 13,000 ಕಟ್ಟದ್ಮೇಲೆ ಇವ್ರು ಮಾತಾಡುವಂಥದ್ದು ಇಲ್ವೇ ಇಲ್ಲಲ್ಲ. ಎಲ್ಲಾರು ಹೋಗಿದ್ರೆ ಇಲ್ಲೇ ಕಟ್ಸ್ಕೊಂಡ್ಬಿಡೋಣ ಅಂತನಾ, ಮಾಡೋದೆಲ್ಲ ಲೇಟ್ ಆಗ್ತದೆ. ಇಲ್ಲೇ ಕಟ್ಕೊಂಡು ಅಂಗಡಿ ಮುಂದೆ ಅನ್ನ ತಿನ್ಬೇಕು ಅನ್ನೋ ಋಣ ಇದೆಯಲ್ಲ, ಏನ್ ಮಾಡೋದು? ಅಲ್ವಾ ಅಣ್ಣ? ಅಲ್ವಾ ಅಲ್ವಾ ಅಂದೆ, ಇಲ್ಲೇ ಕುತ್ಕೊಂಡು ಅನ್ನ ತಿನ್ನೋಣ ಅಂದೆ. ಹೊಟ್ಟೆ ಎಷ್ಟೋ ತಂದೆ ಇರಕ್ಕಾಗುತ್ತೆ, ಊಟ ಮಾಡ್ಬೇಕಾ? ಬಂದೆ ನಾನು, ಇಲ್ಲೇ ಕುತ್ಕೊಂಡು ತಿನ್ನೋಣ. ನಾವೇ ಒದ್ದಾಡ್ತಿದ್ದೀವಿ, ನಾವು ರಾಮೇಶ್ವರ ಕೆಪ್ಪೆಗೆ ಹೋದ್ರೆ ಅಷ್ಟೇ. ಮತ್ತೆ ಅವತ್ತು ಪೂರ್ಣಿಮಾ ಕೊಡ್ತಿದ್ರು 40 ರೂಪಾಯಿ ಕಾಫಿ ಕೊಡ್ತಿದ್ರು ಪೂರ್ಣಿಮಾ. पेमेंट लाइट सिगरेट